ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಇದು ಆ್ಯಕ್ಚುಲಿ ಸಾಟರ್ಡೆ ವೀಕೆಂಡ್ ವ್ಲಾಗ್. ವೀಕೆಂಡ್ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಾಗ್ತಿರಲಿಲ್ಲ. ಆ ಥರ ಏನಾದರೂ ಇದ್ದರೆ ನಾವು ಕನಕಪುರ ರೋಡ್ ಸೈಡ್ ಹೋಗ್ತೀವಿ. ಸ್ವಲ್ಪ ನೇಚರ್ ಇರುತ್ತೆ, ಔಟ್ಸ್ಕರ್ಟ್ ಅಂತೇಳಿ ಹೋಗ್ತಾ ಇರ್ತೀವಿ. ಹಾಗಾಗಿ ಅಂದರೆ ಅವತ್ತು ಬೇರೆ ಈವ್ನಿಂಗ್ ಆಗಿತ್ತು. ಇವತ್ತು ಬೇಡ, ಈ ಸಲ ಹೋಗೋದು ಬೇಡ, ಬರೋತ್ತಿಗೆ ನೈಟ್ ಆಗುತ್ತೆ ಅಂತೇಳಿ ಇಲ್ಲೆಲ್ಲಾದರೂ ರೌಂಡ್ ಹೊಡ್ಕೊಂಡು ಬರೋಣ, ಕಾರ್ ಬೇರೆ ತೆಗ್ದಿಲ್ಲಲ್ವಾ ಅಂತೇಳಿ ಅಂದ್ಕೊಂಡು ಇಲ್ಲೇ ಸರೌಂಡಿಂಗಲ್ಲಿ ಹೋಗ್ತಾ ಇದ್ವಿ. ಸೊ ಹಿಂಗೆ ಸ್ಟ್ರೈಟ್ ಹೋಗ್ತಾ ಅದು ನೋಡಿದರೆ ಕನಕಪುರ ರೋಡಿಗೆ ಶಾರ್ಟ್ ಕಟ್ ವೇ ಆಗಿತ್ತು. ನಾವು ಮತ್ತೆ ಹೋಗಿ ಸೇರಿದ್ದು ಕನಕಪುರ ರೋಡಿಗೆ. ಆ್ಯಕ್ಚುಲಿ ಕನಕಪುರ ರೋಡ್ ನಮ್ಗೆ ತುಂಬ ಇಷ್ಟ ಆ್ಯಕ್ಚುಲಿ, ಯಾಕಂದರೆ ನೇಚರ್ ಇರುತ್ತೆ. ದೆನ್ ಸನ್ಸೆಟ್ ಆಗೋವಾಗ ಅಲ್ಲಿ ಚೆನ್ನಾಗಿರುತ್ತೆ. ದೆನ್ ಮಳೆ ಬರೋ ಟೈಮಲ್ಲಿ ಒಂಥರ ಕ್ಲೌಡಿಯಾಗಿ ಚೆನ್ನಾಗಿರುತ್ತೆ. ಇವನ್ ಮಕ್ಕಳು ಕೂಡ ಅಲ್ಲಿ ಅಷ್ಟೊಂದೇನು ಯಾರೂ ಇರೋದಿಲ್ಲ. ಮಕ್ಕಳು ಕೂಡ ಸ್ವಲ್ಪ ಆಟ ಆಡ್ಕೋತಾರೆ ಅಲ್ಲಿ. ಏರ್ ಕೂಡ ಫ್ರೆಶ್ ಏರ್ ಸಿಗುತ್ತೆ ನಮಗೆ. ಸೊ ನಾವು ಹೋಗ್ತಾ ಇದ್ವಿ ಮುಂಚೆ, ಇವಾಗ ಹೋಗದೆ ತುಂಬ ಟೈಮ್ ಆಗಿತ್ತು. ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಅಲ್ಲೇ ಹೋಗಿ ಸೇರಿಕೊಂಡ್ವಿ. ಅಲ್ಲಿ ಆಲ್ರೆಡಿ ನಾವು ರೀಚ್ ಆದ ನಂತರ ಮಕ್ಕಳು ಅವ್ರಿಗೆ ಬೇಕಾದಂಗೆ ಅವರು ಆಟ ಆಡ್ತಾ ಇರ್ತಾರೆ. ಬೇಕಾದಷ್ಟು ಪ್ಲೇಸ್ ಇರುತ್ತೆ ಅಲ್ಲಿ. ಈ ಥರ ವೈಡ್ ಫುಟ್ಪಾತ್ ಎಲ್ಲ ಇರುತ್ತೆ. ದೆನ್ ನೇಚರ್ ಬೇರೆ ಇರುತ್ತೆ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಆಟ ಆಡ್ಕೋತಾರೆ ಅಲ್ಲಿ. ಆ್ಯಕ್ಚುಲಿ ನಾವು ಹೋಗೋದಕ್ಕೆ ಒಂದು 1/2 ಅವರ್ ಮುಂಚೆ ಅಲ್ಲಿ ಮಳೆ ಬಂದಿತ್ತು. ಸೊ ಮಳೆ ಬಂದಾಗ ಮರದ ಮೇಲ್ಗಡೆ ನೀರಿರುತ್ತಲ್ಲ, ನಾನು ಅದನ್ನ ಪ್ರಾಪ್ತಿ ಮೇಲೆ ಹಾಕ್ತೀನಿ ಅಂದೆ. ನೋಡಿದರೆ ಅದು ಗಾಳಿ ಬಂದು ನೀರೆಲ್ಲ ಹೋಗಿತ್ತು. ನೆಕ್ಸ್ಟ್ ಎಲೆ ಕೊಯ್ದುಬಿಟ್ಟು ಅವಳ ಮೇಲೆ ಹಾಕಿದ್ದೆ. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟ್ವಿ. ಅಮ್ಮನಿಗೆ ನೆಕ್ಸ್ಟ್ ಹಂಗೆ ನಾವು ಬರ್ತಾ RR ನಗರದಲ್ಲಿ ರೀಸೆಂಟಾಗಿ ಮಲ್ವಳ್ಳಿ ಬಿರಿಯಾನಿ ಅಂತ ಸ್ಟಾರ್ಟ್ ಆಗಿದೆ. ಅಲ್ಲಿ ಮಟನ್ ಬಿರಿಯಾನಿ, ದೆನ್ ಚಿಕನ್ ಲಾಲಿಪಾಪ್, ದೆನ್ ಮಟನ್ ಪೆಪ್ಪರ್ ಡ್ರೈ ತೊಗೊಂಡ್ವಿ. ಲಾಸ್ಟಲ್ಲಿ ಗೋಲಿ ಸೋಡಾ ಕೂಡ ಇತ್ತು, ಅದೊಂದು ತೊಗೊಂಡ್ವಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ಆರ್ ಸಂಡೇ ಅವಳು ತಲೆಗೆ ಚೆನ್ನಾಗಿ ಆಯಿಲ್ ಹಾಕಿ ಸ್ನಾನ ಮಾಡಿಸ್ತೀನಿ. ಮಿಕ್ಕಿದ ದಿವಸದಲ್ಲಿ ಅವಳು ಸ್ಕೂಲ್ಗೆ ಹೋಗ್ತಾಳಲ್ವ, ಸೊ ನನಗೆ ಆಗೋದಿಲ್ಲ.
ದೆನ್ ಹಸ್ಬೆಂಡ್ ಬಂದು ಪ್ರಾಗ್ಯನ ಪೀಡಿಯಾಟ್ರಿಷಿಯನ್ ಹತ್ರ ಕರ್ಕೊಂಡೋಗಿದ್ರು. ಯಾಕಂದರೆ ಅವಳಿಗೆ 2 ಇಯರ್ ಇದ್ದು ವ್ಯಾಕ್ಸಿನೇಷನ್ ಪೆಂಡಿಂಗ್ ಇತ್ತು. ಇವಾಗ ಆಲ್ರೆಡಿ ಅವಳಿಗೆ 2.7, ಸೊ 2 ಇಯರ್ಸ್ ಇದ್ದು ವ್ಯಾಕ್ಸಿನೇಷನ್ ಪೆಂಡಿಂಗ್ ಇತ್ತು. ಅದೇನೋ ಆ ವ್ಯಾಕ್ಸಿನೇಷನ್ ಟೈಮಲ್ಲಿ ಅವಳಿಗೆ ಐದರ್ ಫೀವರ್ ಬರುತ್ತೆ, ಇಲ್ಲಾಂದರೆ ನಾವು ಊರಿಗೆ ಹೋಗ್ತೀವಿ, ಈ ಥರ ಏನಾದರೂ ಆಗಿ ಮಿಸ್ ಆಗಿತ್ತು. ಸೊ ಇವಾಗ ಹಾಕ್ಸ್ಕೊಳ್ಳೋಣ ಅಂತೇಳಿ ಹಾಕ್ಸ್ಕೊಂಬಂದರು. ಸೊ ಇವಾಗ ಅವಳು ಅದನ್ನ ತೋರಿಸ್ತಾ ಇದ್ದಾಳೆ ಅಬ್ಬು ಅಂತ. ಪ್ರಾಪ್ತಿ ಪ್ರಾಗಿ ಅವ್ರು ಹೆಂಗಂದರೆ ಒಬ್ರನ್ನೊಬ್ರು ಇವಾಗ ಒಬ್ಬರನ್ನ ಬಿಟ್ಟು ಎಲ್ಲಾದರೂ ಹೋಗಿ ಬಂದರು, ಇವನ್ ಶಾಪ್ಗೆ ಹೋಗಿ ಬಂದರು ಅಂದರು, ಒಂದು 5 ಮಿನಿಟ್ಸಿಗಿಂತ ಜಾಸ್ತಿ ಆದರೆ ಅವ್ರು ಮಿಸ್ ಮಾಡ್ಕೋತಾರೆ. ಅವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ನಾನ್ ವೆಜ್ ಬೇಕು ನಮ್ಮ ಮನೇಲಿ. ಸೊ ನಾನ್ ವೆಜ್ ಮಾಡೋಣ ಅಂತೇಳಿ, ಅಂದರೆ ಚಿಕನ್ ಮಾಡೋಣ ಅಂತೇಳಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಅದಕ್ಕೆ ಟೊಮೆಟೊ ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಈಸಿಯಾಗಿ ಮಾಡಬೇಕಿತ್ತು ನನಗೆ, ಯಾಕಂದರೆ ತುಂಬ ಪೆಂಡಿಂಗ್ ವರ್ಕ್ಗಳಿದ್ದು. ಹಾಗಾಗಿ ಚಿಕನ್ ಪುಳಿ ಮುಂಚಿ ಮಾಡೋಣ ಅಂತೇಳಿ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅದೇನೂ ಇಲ್ಲ, ತುಂಬ ಈಸಿ. ನಾನು ನಾರ್ಮಲಾಗಿ ಯಾವ ಥರ ಮಿಕ್ಕಿದ ರೆಸಿಪೀಸಿಗೆಲ್ಲ ಮಸಾಲೆ ರೆಡಿ ಮಾಡ್ಕೋತೀನಿ, ಅದೇ ಥರ ಮಸಾಲಾನ ಮಾಡ್ಕೊಡೋದು ಇದಕ್ಕೆ. ಸೊ ನನಗೆ ಅದಕ್ಕೆ ಆನಿಯನ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಒಂದು ಮಿಕ್ಸ್ ಜಾರಿಗೆ ಬೆಳ್ಳುಳ್ಳಿ, ಆನಿಯನ್ನು, ಟೊಮೆಟೊ, ದೆನ್ ಮೆಣಸು ಫ್ರೈ ಮಾಡಿರೋದನ್ನ ಪೌಡ್ರ್ ಮಾಡಿಕೊಂಡೆ ನಾನು. ಅದಕ್ಕೆ ಮತ್ತು ಕೊತ್ತಂಬರಿ, ಜೀರಿಗೆ, ಮೆಂತ್ಯ, ದೆನ್ ಹುಣಸೆ ಹಣ್ಣು, ದೆನ್ ಅರಿಶಿಣ, ನೀರು ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕು. ನಾನು ಯಾಕೆ ಆವಾಗ ಅಲ್ಲಿ ಪೌಡ್ರ್ ಮಾಡಿಕೊಂಡೆ ಅಂದರೆ ಮೆಣಸು ಸ್ವಲ್ಪ ಜಾಸ್ತಿ ಆಗಿತ್ತು ಮಿಕ್ಸಿ ಜಾರಲ್ಲಿ. ಸೊ ಎಲ್ಲನೂ ಸೇರ್ಕೊಳ್ಳಲ್ಲ ಅಂಥೇಳಿ ನಾನು ಪೌಡ್ರ್ ಮಾಡಿಕೊಂಡೆ. ನೀವೆಲ್ಲನೂ ಜೊತೆಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೋದು. ದೆನ್ ಇಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಗ್ಗರಣೆಗೆ ಕಾಯಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ದೆನ್ ಕರಿಬೇವು, ಟೊಮೆಟೊ, ಆನಿಯನ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ದೆನ್ ಅದಕ್ಕೆ ಚಿಕನು, ಅರಿಶಿನ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ನಾವು ಅದನ್ನ ಬೇಯೋದಕ್ಕೆ ಬಿಡಬೇಕು. ಆ್ಯಂಡ್ ಇಲ್ಲೊಂದು ನನಗೆ ಲಿಟಲ್ ಹ್ಯಾಂಡ್ ಹೆಲ್ಪಿಗೆ ಬಂತು. ಅಂದರೆ ನಾವು ವಾಶ್ ಮಾಡಿ ಬಕೆಟಲ್ಲಿ ಪಾತ್ರೆ ಇಟ್ಟಿರ್ತೀವಲ್ಲ, ಅದನ್ನ ಮತ್ತೆ ಅರೇಂಜ್ ಮಾಡೋದಂದರೆ ಅವಳಿಗೆ ತುಂಬ ಇಷ್ಟ. ಸೊ ಅದು ಕೆಲಸಕ್ಕೆ ಅವಳು ಯಾವತ್ತು ಯೂಶ್ವಲಾಗಿ ಬರ್ತಾಳೆ, ಇಲ್ಲಾಂದರೆ ವಾಶ್ ಮಾಡಿಟ್ಟಿರೋ ಪಾತ್ರನ ಮತ್ತೆ ಕೊಂಡೋಗಿ ಬಕೆಟಿಗೆ ಹಾಕೋದು, ಇದೆಲ್ಲ ಅವಳಿಗೆ ಇಷ್ಟ. ಇದೇ ಥರ ಕೆಲಸ ಮಾಡ್ಕೊಂಡು ಅವಳಿಗೇನೋ ಒಂದು ಸಿಕ್ತು. ಏನಂದರೆ ಟೀ ಸೋಸೋದಿದೆ ಅಲ್ವಾ, ಅದೇನಂದರೆ ನೋಡಿ ಇವಾಗ ಒಂದು ಸ್ಮೈಲ್ ಕೊಡ್ತಾಳೆ. ಆ ಸ್ಮೈಲ್ ಕೊಟ್ಲು ಅಂದರೆ ಏನೋ ಒಂದು ಕೆಲಸಕ್ಕೆ ಇಳಿತಾ ಇದ್ದಾಳೆ ಅಂತ. ಅಂದರೆ ನೀವು ಮಾಷಾ ಆ್ಯಂಡ್ ದ ಬೇರ್ ಕಾರ್ಟೂನ್ ನೋಡಿದರೆ ಅದ್ರಲ್ಲಿ ನೆಟ್ ಹಿಡ್ಕೊಂಡು ಅವಳು ಬಟರ್ಫ್ಲೈ ಕ್ಯಾಚ್ ಮಾಡೋಕ್ಕೆ ಹೋಗ್ತಾಳಲ್ವ, ಸೊ ಅದನ್ನು ಅವಳು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಹಿಡ್ಕೊಂಡು ಓಡೋದ್ಲು. ಸೊ ಇವಾಗಿದು ಬೆಂದಿದೆ. ನಿಮಗೆ ಸಾಲ್ಟ್ ಹೆಚ್ಚು ಕಮ್ಮಿ ಇದ್ದರೆ ನೀವು ಇವಾಗ ನೋಡ್ಕೋಬೋದು. ನೆಕ್ಸ್ಟು ಇದಕ್ಕೆ ನಾವು ಆವಾಗಲೇ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲಾನ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ಅಂದರೆ ಕೆಲವರು ಸ್ವಲ್ಪ ತಿಕ್ಕಾಗಿ ಇಷ್ಟಪಡ್ತಾರೆ, ಇನ್ನು ಸ್ವಲ್ಪ ಕೆಲವರು ಒಂದು ಸ್ವಲ್ಪ ಅಷ್ಟೊಂದು ತಿಕ್ ಇಷ್ಟಪಡೋದಿಲ್ಲ. ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ತುಂಬ ಸಿಂಪಲ್ ರೆಸಿಪಿ. ಅಂದರೆ ಪುಳಿ ಮುಂಚಿ ಅಂದರೆ ಏನಂದರೆ, ಪುಳಿ ಅಂದರೆ ಹುಳಿ ಅಂತ, ಮುಂಚಿ ಅಂದರೆ ಮೆಣಸು ಅಂತ. ಸೊ ಮುಂಚೆ ಎಲ್ಲ ಇದೇ 2 ಇಂಗ್ರೀಡಿಯೆಂಟ್ಸ್ ಮೇಯ್ನಾಗಿ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ರಂತೆ. ಮುಂಚೆ ಅಂದರೆ ಟೊಮೆಟೊ ಎಲ್ಲ ತರ್ತಿದ್ದು ತುಂಬ ರೇರ್ ಅಲ್ವ, ಸೊ ಆವಾಗ ಈ ಥರ ಮಾಡ್ತಾಯಿದ್ರು. ದೆನ್ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಇದು ರೆಡಿ. ನೆಕ್ಸ್ಟ್ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಸೊ ಅದಾಗಿದೆ ಇವಾಗ. ಸೊ ಅದನ್ನೆಲ್ಲ ತೊಗೊಂಡು ಒಣಗಕ್ಕೆ ಹಾಕಬೇಕು. ನಾನು ಬಟ್ಟೆ ಒಣಗಕ್ಕೆ ಹಾಕೋಕ್ಕೆ ಯಾವತ್ತೂ ಟೆರೆಸ್ಗೆ ಹೋಗ್ತೀವಿ. ಸೊ ನನ್ನ ಜೊತೆ ಪ್ರಾಪ್ತಿ ಪ್ರಾಗ್ಯನೂ ಬರ್ತಾರೆ. ಅಲ್ಲೊಂದು ಸ್ವಲ್ಪ ಅವರು ಆಟ ಆಡಿಕೊಂಡು ಬರ್ತೀವಿ. ಬಂದು ನೆಕ್ಸ್ಟು ನಾನು ಅವ್ರಿಗೆ ಊಟ ಮಾಡಿಸ್ತೀನಿ. ಅವ್ರಿಗೆ ಬಂದು ಅದೇ ರೈಸು, ದೆನ್ ಚಿಕನ್ ಕರಿ ಮಾಡಿದೆ ಅಲ್ವಾ ಅದು, ದೆನ್ ತುಪ್ಪ ಮನೆಯಿಂದ ಅಮ್ಮ ಕೊಟ್ಟಿದ್ದರು. ಸೊ ಅದನ್ನು ಆ್ಯಡ್ ಮಾಡಿ ಕೊಡ್ತೀನಿ ನಾನು. ಅದು ನೋಡೋದಕ್ಕೆ ಮಾತ್ರ ರೆಡ್ ಕಲರ್ ತುಂಬ ಸ್ಪೈಸಿ ಇರೋ ಥರ ಕಾಣಿಸುತ್ತೆ. ಬ್ಯಾಡಗಿ ಮೆಣಸು ಹಾಕೋದ್ರಿಂದ ಅದು ಅಷ್ಟೊಂದೇನು ಖಾರ ಇರೋದಿಲ್ಲ. ಸೊ ಇವರು ಆರಾಮ್ಸೆ ತಿಂತಾರೆ. ದೆನ್ ಅದಕ್ಕೆ ಕಾಂಬಿನೇಷನ್ ಆಗಿ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಮನೇಲಿ ಎಲ್ರಿಗೂ ಕಡುಬು ಅಂದರೆ ತುಂಬ ಇಷ್ಟ, ಮಕ್ಳಿಗೂ ಇಷ್ಟ. ಸೊ ರಾತ್ರಿ ನಾನು ಅದೇ ಅಕ್ಕಿದ್ದು ಬಾಯ್ಲ್ಡ್ ರೈಸ್ ಮತ್ತು ವೈಟ್ ರೈಸ್ ಹಾಕಿ ಕಡುಬು ಮಾಡಿ. ಏನು ಮಾಡ್ತಿದ್ಯಾ? ಏನಾ
ಸೊ ನಾನು ಕಡುಬು ಮಾಡೋದನ್ನ ನೋಡಿಬಿಟ್ಟು ಅವಳು ಒಂದು ಹಿಡ್ಕೊಂಬಂದು ಇಲ್ಲಿ ಕಡುಬು ಮಾಡ್ತಾ ಇದ್ದಾಳೆ. ಸೊ ಇದು ಸಾಟರ್ಡೆ ಸಂಡೇ ಲಾಗು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್